ವರ್ಷದಿಂದ 35 ವರ್ಷ ಒಳಗಿನ ಜಿ ಹೊಸ ಶಬ್ದಗಳನ್ನು ಬಂದುಬಿಡೋದ್ರಿ ಇವತ್ತು. ನೇಪಾಳದಲ್ಲೇ ಅಥವಾ ನಮ್ಮ ಬಾಂಗ್ಲಾದಲ್ಲೇ ಶ್ರೀಲಂಕಾದಲ್ಲೇ ಆದಂಥ ಬದಲಾವಣೆ ಇಲ್ಲೂ ಆಗಬೇಕು ಅಂತೇಳಿ ಅದ್ರ ಜೊತೆಗೆ ಇವತ್ತು ಭಾಳಷ್ಟು ಈ ದೇಶದ ಪ್ರಜ್ಞಾವಂತರು, ಪ್ರೊಫೆಸರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲರೂ ಜಾಯ್ನ್ ಆಗ್ತಾ ಇದ್ದಾರೆ. ಅದನ್ನು ಜಾಯ್ನ್ ಆಗಿ ಇದು ಆಗಬೇಕು ಅನ್ನೋ ವ್ಯವಸ್ಥೆ ಬದಲಾಗಬೇಕಾಗಿದೆ. ಇವ್ರದ್ದೆಲ್ಲರದ್ದು ಒಂದು ಬೇಡಿಕೆ ವ್ಯವಸ್ಥೆ ಭ್ರಷ್ಟಾಚಾರ ಹೋಗ್ಬೇಕಾಗಿದ್ದಿಲ್ಲ. ಆ ದುಡ್ಡಿನ ಆಶೆಗಾಗಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅಂತರು ಯಾರೂ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವ ಜನತಾ ಪಕ್ಷ ಇರಲಿ, ಜನತಾದಳ ಇರಲಿ, JDS ಇರಲಿ, JDU ಇರಲಿ, ಯಾವ ಪಕ್ಷದವ್ರು ಎಲ್ಲ ನಾವು ಹೀಗಾಗಿ ಇವತ್ತು ಯಾವ ಪಕ್ಷ ಬೇಡಪ್ಪ ನಾವು ಇದು ಕಾಕ್ರೋಚ್ ಜನತಾ ಪಾರ್ಟಿ ನಮ್ಮದು ಅನ್ನುವಂಥ ಎಲ್ಲರಲ್ಲೂ ಆಸಕ್ತಿ ಹುಟ್ಟಿದ್ರಿಂದ ಇಡೀ ದೇಶ ತುಂಬೆಲ್ಲ ಬರೀ ಚರ್ಚೆ ನಡೀತಾ ಇದೆ. ಅದರಲ್ಲೂ ಅವರು ಒಂದು ಈಗ ಸಂಘಟನೆ ಮಾಡ್ಕೊಂಡಿದ್ದಾರೆ. ಅವ್ರು ಪೋಸ್ಟಲ್ಲಿ ಬರ್ಕೊಂಡಿದ್ದಾರೆ. CJP ತನಿಖಾ ಪತ್ರಕರ್ತ ಸೌರವ್ ದಾಸ್ ಇದ್ದವ್ರು ಸಂಘಟನೆ ಮುಖ್ಯ ವಕ್ತಾರರಾಗಿದ್ದಾರೆ. ನಾವು ಏನು ಮಾಡಲಿಕ್ಕೆ ಹೊಟ್ಟಿದ್ದೀವಿ, ಏನು ಪ್ರೋಗ್ರಾಮ್ಗಳಿವೆ ಅನ್ನುವಂಥ ಜನರಿಗೆ ತಿಳಿಸುವಂಥ ಒಂದು ವಕ್ತಾರರಾಗಿದ್ದಾರೆ ಅವರು ಸೌರವ್ ದಾಸ್ ಅವರು. ಅದರ ನಂತರದಲ್ಲೇ ರಾಜಕೀಯ ಸಂಶೋಧಕ ಮತ್ತು ಚಿತ್ರ ನಿರ್ಮಾಪಕ ವಿಜಯ್ ದಹಿಯಾ ಅವರು ಸಹಿತ ಇದರಲ್ಲಿ ಎಂಟ್ರಿ ಆಗಿ ಅವರೊಬ್ಬರು ವಕ್ತಾರರಾಗಿದ್ದಾರೆ. ಅದೇ ಕಾಲಕ್ಕೆ ಮಾಜಿ ಮ್ಯಾನೇಜ್ಮೆಂಟ್ ಸಲಹೆಗಾರ ಅಶುತೋಷ್ ರಂಕಾ ಇವರು ಸಾರ್ವಜನಿಕರು ಮತ್ತು ಮಾಧ್ಯಮಗಳ ಮುಂದೆ ಸಂಘಟನೆ ಪ್ರತಿನಿಧಿಸ್ತಾ ಇದ್ದಾರಂತ. ಯಾಕೆ ಹೊಡಿತು, ಏನು ಕಾರಣ ಹೊಡಿತು, ದೊಡ್ಡ ಪ್ರೆಸ್ ಆಗುವಂಥದ್ದು ಕಾಣ್ತದೆ.